ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಎಲ್ಲರೂ ಹಬ್ಬ ಮನೆ ಕ್ಲೀನ್ ಮಾಡ್ತಾ ಇದ್ದೀವಲ್ವ, ಹಾಗೆ ನಾನು ಕಡಿಮೆ ಖರ್ಚಲ್ಲಿ ನನ್ನ ರೂಮ್ನ ಹಬ್ಬಕ್ಕೆ ಹೇಗೆ ರೆಡಿ ಮಾಡ್ತೀನಿ ಅಂತ ನೋಡಿ. ಕೇವಲ ಬರೀ 30 ರೂಪಾಯಿಯಿಂದ 100 ರೂಪಾಯಿ ಒಳಗಡೆ ಖರ್ಚಾಗುತ್ತೆ. ನೀವು ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂದು ಇದು ಓಲ್ಡ್ ಬೆಡ್ರೂಮ್ದು ಲುಕ್ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ಪ್ರೆಸೆಂಟು ಈ ರೂಮು. ಇದನ್ನು ಚೇಂಜ್ ಮಾಡೋಣ ಇವಾಗ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನಾನು ಕಾಟನ್ದು ಬಟ್ಟೆ ತೊಗೊಂಡಿದ್ದೀನಿ. ಲೈನಿಂಗಲ್ಲೇ ಸ್ವಲ್ಪ ಸೂಪರ್ ಕ್ವಾಲಿಟಿ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಇದು ನಾನು ನಂದು ವಿಂಡೋ ಇದೆ, ವಿಂಡೋದು ಹೊಸ್ದಾಗಿ ಮೇಕಓವರ್ ಮಾಡೋಣ ಅಂತ ಅಂದ್ಬಿಟ್ಟು. ಮಾಮೂಲಿ ಕರ್ಟನ್ನೇ ಇರುತ್ತಲ್ವ ಯಾವಾಗಲೂ ವಿಂಡೋಸ್ಗೆ, ಅದು ನಾವು ಯೂಸ್ ಮಾಡ್ತಾಯಿದ್ರೆ ರಿಮೂವ್ ಮಾಡೋದಕ್ಕೆ ಅದಕ್ಕೆ ಓಕೆ ಆಗುತ್ತೆ. ನಾವು ಯೂಸೇ ಮಾಡಲ್ಲ, ರಿಮೂವ್ನೇ ಮಾಡಲ್ಲ, ಅದನ್ನು ಸೈಡಿಗೆ ತೆಳ್ಳಲ್ಲ ಅನ್ನೋವಾಗ ಈ ಥರ ಏನಾದರೂ ನೀವು ಬ್ಲೈಂಡ್ಸ್ನ ಮನೇಲೇ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು. ನಾನು ಅಳತೆ ತೊಗೊಂಡು ಅದಕ್ಕೆ ತಕ್ಕನಾಗಿ 2.5 ಮೀಟ್ರಷ್ಟು 2.25 ಮೀಟ್ರಷ್ಟು ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ. ಹಾಗೆ ಕ್ಯಾನ್ವಾಸ್ ಬರುತ್ತಲ್ಲ, ಶರ್ಟು ಮತ್ತು ಲೈನಿಂಗಿಗೆಲ್ಲ ಕ್ಯಾನ್ವಾಸ್ ಹಾಕ್ತಾರಲ್ಲ, ಐರನ್ ಆದರೆ ಸ್ಟಿಕ್ ಆಗುತ್ತಲ್ಲ, ಆ ಕ್ಯಾನ್ವಾಸು ಕೂಡ ಸೇಮು ನಾನು ಕಾಟನ್ ಯಾವ ಬಟ್ಟೆ ತೊಗೊಂಡಿದ್ದೀನೋ ಅದೇ ಅಳತೆಗೆ ಸೇಮ್ ಕಾಟನ್ದು ಬಟ್ಟೆ ಅಳತೆನೇ ತೊಗೊಂಡು ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಅದು ಸೇಮ್ ಮೆಷರ್ಮೆಂಟಲ್ಲೇ ನೀವು ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಸ್ವಲ್ಪ ಅಟ್ಯಾಚ್ ಮಾಡಿಕೊಂಡು ಉದ್ದ ಅಳತೆ ನೋಡಿಕೊಂಡು ನಾನೇನು ಮಾಡಿದ್ದೀನಿ, ಐರನ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಐರನ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಬೆಡ್ಡಿಂದ ಒಂದು ಸ್ಟೋರೇಜ್ ಯೂನಿಟ್ ಥರ ಮಾಡ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ಟೈಮ್ ಯಾವಾಗಾರ ತೋರಿಸ್ತೀನಿ. ಅದನ್ನು ಕೂಡ ನಾನು ಕ್ರೀಮ್ ಕಲರ್ ಕ್ಲಾತಲ್ಲಿ ಆ ಬಾಕ್ಸ್ನ ನೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೇಕಂದರೆ ನೀವು ಡೆಕೋರೇಟಿವ್ ಆಗು ಅದನ್ನು ಯೂಸ್ ಮಾಡ್ಬೋದು. ಹಾಗೆ ನಾನು ಏನು ಮಾಡಿದ್ದೀನಿ ಅಂದರೆ ಕರ್ಟನ್ಸ್ನೆಲ್ಲ ರಿಮೂವ್ ಮಾಡಿ ಮಾಸ್ಕಿಂಗ್ ಟೇಪ್ ಮಾತ್ರ ತೊಗೊಂಡು ನಾನು ಏನು ಬಟ್ಟೆ ಐರನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದನ್ನ ನಾನು ವಿಂಡೋ ಮೆಷರ್ಮೆಂಟ್ಗೆ ಅದನ್ನು ನೀವು ನೋಡ್ತಾ ಇರೋ ಹಾಗೆ ನೀಟಾಗಿ ಮಾಸ್ಕಿಂಗ್ ಟೇಪಲ್ಲಿ ಅದನ್ನು ಸ್ಟಿಕ್ ಮಾಡ್ಕೊಂಡು ಹೋಗಿದ್ದೀನಿ. ಬೇರೆ ಏನು ಗ್ಲೂ, ಡಬಲ್ ಸೈಡೆಡ್ ಟೇಪು ಏನೂ ಯೂಸ್ ಮಾಡಿಲ್ಲ. ನೀವು ನೋಡ್ತಾ ಇರ್ಬೋದು ಕರ್ಟನ್ ರೋಡ್ ಅಲ್ಲಿದೆ. ಅದು ನೀಟಾಗಿ ಈ ಥರ ಮಾಸ್ಕಿಂಗ್ ಟೇಪ್ ತೊಗೊಂಡು ನೀವು ಸ್ಟಿಕ್ ಮಾಡಿಕೊಂಡ್ರೆ ಆರಾಮಾಗಿ ಸ್ಟಿಕ್ ಆಗುತ್ತೆ, ವೆಯ್ಟ್ ಇರಲ್ಲ. ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಚೆನ್ನಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಲೈನಿಂಗು ಮತ್ತು ಮೇಲ್ಗಡೆ ಫ್ಯಾಬ್ರಿಕ್ಕು ಎರಡು ಚೆನ್ನಾಗಿ ಸ್ಟಿಕ್ ಆಗಿದೆ. ಈ ಥರ ಸ್ಟಿಕ್ ಮಾಡಿಕೊಂಡ್ರೆ ಬ್ಲೈಂಡ್ಸ್ ಥರ ಆರಾಮಾಗಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೇವಲ 30 - 36 ರೂಪಾಯಿ ಅಷ್ಟೇ ಇದು ಮೀಟ್ರು. ಅದರಲ್ಲಿ ನೀವು ಬ್ಯೂಟಿಫುಲ್ಲಾಗಿ ರೂಮ್ಗೆ ಅಥವಾ ಬೇರೆ ನೀವು ಮನೆ ಲಿವಿಂಗ್ ರೂಮಲ್ಲೂ ಬೇಕಾದರೆ ಇದನ್ನು ಅಪ್ಲೈ ಮಾಡ್ಕೋಬೋದು. ಆದರೆ ಇದು ರಿಮೂವ್ ಮಾಡೋಕ್ಕಾಗೋದಿಲ್ಲ, ಯಾವಾಗಲೂ ಒಂದೇ ಸಲ ಫಿಕ್ಸ್ ಮಾಡ್ಬೋದು. ಆ ಥರದ್ದು ಬ್ಲೈಂಡ್ಸ್ ಇದು. ಸೊ ಇದನ್ನು ಟ್ರೈ ಮಾಡಿ. ಯಾರಾದರೂ ಯಾವಾಗಲೂ ಯೂಸ್ ಮಾಡದೇ ಇಲ್ಲದೆ ಇರೋ ವಿಂಡೋ ಥರ ಇದ್ದರೆ ಇದನ್ನು ಯೂಸ್ ಮಾಡಿ, ತುಂಬ ಬೆನಿಫಿಟ್ ಆಗುತ್ತೆ, ತುಂಬ ಲುಕ್ಕು ಚೆನ್ನಾಗಿರುತ್ತೆ, ಹೊಸದಾಗಿ ಸಖತ್ತಾಗಿ ಕಾಣುತ್ತೆ. ನೀವು ನೋಡ್ತಾ ಇರೋ ಹಾಗೆ ನಾನಿಲ್ಲಿ ಸೈಡಿಗೆ ಎಂಟಿ ಕಾಣಿಸ್ತಾ ಇದ್ದಿದ್ದರಿಂದ ಶೇಡೆಡ್ ಕರ್ಟನ್ ಬರುತ್ತಲ್ಲ, ನೆಟ್ ಫ್ಯಾಬ್ರಿಕ್ ಕರ್ಟನ್, ಅದನ್ನು ಹಾಕಿದ್ದೀನಿ. ನೀವು ಬೇಕಾದರೆ ಬೇರೆ ಯಾವ್ದಾರು ಹಾಕೋಬೋದು. ಲಕ್ಕಿಲಿ ನನ್ನ ಹತ್ರ ಏನಿತ್ತು ಅಂದರೆ ಆ ಫ್ಯಾಬ್ರಿಕ್ ಬ್ಯಾಕ್ ಸೈಡ್ ಏನು ಹಾಕಿದ್ನೋ ಅದರದ್ದೇ ಸ್ವಲ್ಪ ಶೇಡ್ ಇರೋದು ಕರ್ಟನ್ ಇತ್ತು, ಶೇಡೆಡ್ ಕರ್ಟನು. ಅದನ್ನು ನಾನು 2 ಕಡೆನೂ ಈ ಥರ ಬಾರ್ಡರ್ಸ್ ಥರ ಹಾಕಿದ್ದೀನಿ. ಸೊ ದಟ್ ಸೂಪರಾಗಿ ನ್ಯೂ ಲುಕ್ ಕೊಟ್ಟಿದೆ ನನ್ನ ಬೆಡ್ರೂಮ್ಗೆ. ನೀವು ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ, ಆಮೇಲೆ ಚೆನ್ನಾಗೂ ಇರುತ್ತೆ, ಜಾಸ್ತಿ ತುಂಬ್ದಂಗೆ ಅನಿಸಲ್ಲ. ಈ ಥರ ವಾಲ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಸ್ಪೇಸಿಯಾಗಿ ಸೂಪರಾಗಿ ಚೆನ್ನಾಗಿ ಕಾಣುತ್ತೆ. ವಾಲ್ ಪೇಪರ್ ಕಾನ್ಸೆಪ್ಟ್ ಥರನೂ ಚೆನ್ನಾಗಿ ಸೂಪರಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗಂತೂ ಇದು ನಾನು ಮಾಡಿದ್ದು DIYಯಲ್ಲಿ ಬೆಸ್ಟ್ ಅನಿಸ್ತು. ಅದು ಈಸಿಯಾಗಿ ಬೇಗ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಆಗಿಬಿಟ್ಟು ಸೂಪರ್ ಅಂದರೆ ಸೂಪರ್ ಈಸಿ. ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಬ್ಬಕ್ಕೆ ಯಾರಾದರೂ ಮನೆ ಕ್ಲೀನ್ ಮಾಡ್ತಾರೆ, ಈ ಥರ ಸಿಂಪಲ್ ಟ್ರಿಕ್ಕಿಂದ ಹೊಸ ಲುಕ್ನ ಮನೆ ಕೊಡಿ, ಸೂಪರಾಗಿ ಸಖತ್ತಾಗಿರುತ್ತೆ. ಹಾಗೆ ನಾನೇನು ಮಾಡಿದೆ ಅಂತಂದರೆ ಮ್ಯಾಚಿಂಗ್ ರಗ್ನೂ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಆಲ್ರೆಡಿ ಮನೇಲಿರೋದೇ ಇದೆಲ್ಲ ಆಲ್ಮೋಸ್ಟ್ ಒಂದೇ ಕಲರಲ್ಲಿ ಥಿಂಗ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡ್ರೆ ನೀವು ಡೆಕೋರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಹಿಂದ್ಗಡೆ ವಿಂಡೋಗೆ ಏನು ಮಾಡಿದ್ನೋ ಅದ್ರ ರಿಲೇಟೆಡ್ ಕಲರೇ ಇದಕ್ಕೆ ಯೂಸ್ ಮಾಡಿದೆ, ಮ್ಯಾಟ್ ಹಾಕಿದೆ, ಸೂಪರಾಗಿತ್ತು. ಬೆಡ್ ಸೈಡಲ್ಲಿ ಅದನ್ನು ಹಾಕಿದ್ರಿಂದ ನೋಡಿ. ಆಮೇಲೆ ಏನು ಮಾಡಿದೆ, ಸೈಡ್ ಟೇಬಲ್ಗೆ ನೀನು ಮುಂಚೆನೇ ಎಲ್ಲ ನೋಡಿರ್ತೀರ
ನಾನು ಟಿ ವಿ ಟೇಬಲ್ ಮೇಲೆ ಈ ಸೆಟಪ್ ಎಲ್ಲ ಮಾಡಿದ್ದೆ. ಅದನ್ನು ಮತ್ತೆ ಪ್ಲೇಸ್ ಚೇಂಜ್ ಮಾಡಿದ್ರಿಂದ ಹೊಸ ಲುಕ್ ಬಂತು. ಆಮೇಲೆ ನನಗೆ ಏನು ಕಲರ್ ಅಂದ್ಕೊಂಡಿದ್ನೋ ಅದು ರೂಮ್ ಫುಲ್ಲು ಸೇಮ್ ಅದೇ ಕಲರ್ ಟೋನಲ್ಲೇ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು, ಫ್ಲವರ್ ಚಿಕ್ಕದು ಥ್ರೋ ಪಿಲ್ಲೋ ನಾನೇ ಮಾಡಿದ್ದು. ಅದ್ರ ವಿಡಿಯೋ ಲಿಂಕ್ ಕೂಡ ನಿಮ್ಗೆ ಹಾಕ್ತೀನಿ. ವೇಸ್ಟ್ ಬಟ್ಟೆಲಿ ಮಾಡಿದ್ದು ನೋಡಿ, ಎಷ್ಟು ಸೂಪರಾಗಿ ಎಕ್ಸ್ಪೆನ್ಸಿವ್ ಲುಕ್ಕಾಗಿ ಕಾಣುತ್ತೆ. ನೀವು ಈ ಥರ ಸ್ಮಾಲ್ ಥಿಂಗ್ನ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿ, ಮನೇಲಿರೋ ಥಿಂಗ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ಪ್ಲೇಸಸ್ ಚೇಂಜ್ ಮಾಡಿ, ಸೂಪರಾಗಿರುತ್ತೆ. ಇದು ಹ್ಯಾಂಗಿಂಗ್ ಶೆಲ್ಫು, ನೀವೆಲ್ಲ ನೋಡಿರ್ತೀರಾ ಅನಿಸುತ್ತೆ. ಇದನ್ನು ಕೂಡ ಲಿಂಕ್ ಹಾಕಿರ್ತೀನಿ. ಈಸಿಯಾಗಿ ಮನೇಲಿರೋ ವೇಸ್ಟ್ ವುಡ್ ಪೀಸಲ್ಲಿ ಮಾಡಿದ್ದು ಸೂಪರಾಗಿ ಈಸಿಯಾಗಿರುತ್ತೆ. ಆಮೇಲೆ ನಾನೇನು ಮಾಡಿದೆ, ಎಲ್ಲ ಒಂಥರ ಒಂದೇ ಕಲರ್ ಇದ್ದಿದ್ದರಿಂದ ಪಾಪಪ್ ಆಗಲಿ ಅಂದ್ಬಿಟ್ಟು ಗೋಲ್ಡ್ ಕಲರ್ ಪ್ಲ್ಯಾಂಟರು, ಗೊತ್ತಲ್ಲ ಟಿನ್ ಬಾಕ್ಸಲ್ಲಿ ಬರುತ್ತೆ ರಸಗುಲ್ಲ ಅವೆಲ್ಲ ಬರುತ್ತಲ್ಲ ಜಾಮೂನೆಲ್ಲ, ಆ ಬಾಟಲ್ದು ಟಿನ್ ಬಾಟಲ್ ಯೂಸ್ ಮಾಡಿಕೊಂಡು ಅದರೊಳಗೆ ಪ್ಲ್ಯಾಂಟ್ ಹಾಕಿಟ್ಟೆ. ಆಮೇಲೆ ಏನು ಮಾಡಿದೆ, ಡ್ರೈ ಫ್ರೇಗ್ರೆನ್ಸ್ ಫ್ಲವರ್ ಬರುತ್ತಲ್ಲ ಅದಕ್ಕೊಂದು ಸ್ವಲ್ಪ ಪರ್ಫ್ಯೂಮ್ ಸ್ಪ್ರೇ ಮಾಡಿಬಿಟ್ಟು, ಈ ಥರ ಎಂಟಿ ಪ್ಲೇನ್ ಗ್ಲಾಸ್ ಬರುತ್ತಲ್ಲ, ಈ ಥರ ಐಸ್ ಕ್ರೀಮ್ ಕಪ್ಸು ಅವೆಲ್ಲ ಬಂದಿರುತ್ತೆ, ಆ ಥರ ಕಪ್ಪಲ್ಲಿ ಈ ಥರ ಇಟ್ಟೆ. ಆಮೇಲೆ ಅದು ಕೆಳಗೆ ಬಿದ್ದರೂ ಹೊಡೆಯೋದಿಲ್ಲ ಅನ್ನೋ ಭಯ ಇಲ್ಲ, ಏನೂ ಇಲ್ಲ. ಸೊ ಸೂಪರಾಗಿ ಸಖತ್ತಾಗಿ ಬೆಡ್ ಆಪೋಸಿಟ್ ವಾಲು ಡೆಕೋರೇಟ್ ಆಯಿತು. ಆಮೇಲೆ ಇನ್ನೊಂದು ಎಂಟಿ ಕಾರ್ನರ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಸ್ವಿಚ್ ಬೋರ್ಡ್ ಮೇಲೆ ಒಂದು ಈ ಥರ ಗೋಲ್ಡನ್ ಕಲರ್ ಫ್ಲವರು ನಾನೇ ಮಾಡಿದ್ದು ವೇಸ್ಟು ನೋಟ್ಬುಕ್ ಪೇಪರಲ್ಲಿ, ಅದರ ಲಿಂಕು ಹಾಕಿರ್ತೀನಿ ನೋಡಿ. ಎಲ್ಲ ಆಲ್ಮೋಸ್ಟ್ ಎಲ್ಲ DIYಸೇ ನಾನು ಮಾಡಿರೋದು ಈ ರೂಮಲ್ಲಿ. ಸೊ ಅದನ್ನು ಸ್ಟಿಕ್ ಮಾಡಿದೆ. ಸೊ ಫುಲ್ಲು 4 ಸೈಡು ಸೂಪರಾಗಿ ಈಸಿಯಾಗಿ ಸ್ಮೂದಿಂಗಾಗಿ ಸಖತ್ತಾಗಿರೋ ಒಂದು ಬೆಡ್ರೂಮ್ ಡೆಕೋರು ಮನೇಲಿರೋ ವಸ್ತುಲೇ ಆಲ್ಮೋಸ್ಟ್ 90% DIY ವಸ್ತುಲೇ ರೆಡಿ ಆಯಿತು. ಈ ಗೋಲ್ಡನ್ ಪೀಸು ಕೂಡ ನಾನೇ ಮಾಡಿದ್ದು, ಪೆನ್ನು ಮತ್ತು ವೇಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡಿಕೊಂಡು. ಅದರ ಲಿಂಕು ಹಾಕಿರ್ತೀನಿ, ದಯವಿಟ್ಟು ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ. ಆಮೇಲೆ ಈ ಬೆಡ್ರೂಮ್ ಲುಕ್ಕಲ್ಲಿ ನೀವೇನಾದರೂ ಬೇರೆ ಚೇಂಜಸ್ ಕೊಡಬೇಕು ಅಂತ ನಿಮಗೇನಾದ್ರು ಐಡಿಯಾಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದು ನೈಟು ಲೈಟ್ ಅದನ್ನು ಮಾತ್ರ ಆನ್ ಮಾಡಿದರೆ ಎಷ್ಟು ಚೆನ್ನಾಗಿ ನೈಟ್ ಎಫೆಕ್ಟಲ್ಲೂ ಸೂಪರಾಗಿ ಕಾಣಿಸ್ತಾ ಇತ್ತು. ಸೊ ಆದಷ್ಟು ಪ್ಲ್ಯಾಂಟರ್ ಯೂಸ್ ಮಾಡಿದ್ರೂ ಸೂಪರಾಗಿರುತ್ತೆ ಡೆಕೋರು. ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ತಿಳಿಸಿ.